ಇನ್ನು ರಾಜ್ಯ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ 2028ಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಶಕ್ತಿ ಬೇಕಾಗಿದೆ. ಡಿಕೆಶಿಯನ್ನ ಅಲ್ಲದೆ ಯಾರನ್ನ ಸಿಎಂ ಮಾಡ್ತಾರೆ, ಯಾರನ್ನ ಮಾಡ್ತೀರಿ ಅಂತ ಟಿವಿ9 ಜೊತೆ ಇಕ್ಬಾಲ್ ಹುಸೇನ್ ನಿರಂತರವಾಗಿ ಡಿಕೆ ಪರವಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಂತ ಇಕ್ಬಾಲ್ ಹುಸೇನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆ ಶಿವಕುಮಾರ್ ಶ್ರಮ ಸಾಕಷ್ಟಿದೆ, ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ನೂರಾರು ಶಾಸಕರು ಡಿಸಿಎಂ ಡಿಕೆ ಬೆಂಬಲಕ್ಕೆ ನಿಂತಿದ್ದಾರೆ. ಇದರಲ್ಲಿ ಯಾವುದೇ ಮುಚ್ಚುಮರೆ ತೆರೆಮರೆ ಇಲ್ಲ. ಡಿಕೆಶಿ ಪರ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟಿಂಗ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ಮಾತನಾಡಿಸಿದ್ದಾರೆ ಇಕ್ಬಾಲ್ ಅವ್ರನ್ನ, ಬನ್ನಿ ನೋಡೋಣ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಇದೀಗ ದೊಡ್ಡ ಮಟ್ಟಿಗಿನ ಹೋರಾಟ ನಡೀತಾ ಇದೆ. ಹಲವು ಮಂದಿ ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿ ವಾಪಸ್ ಆಗಿದ್ದಾರೆ. ಹೈಕಮಾಂಡ್ ಕೂಡ ರಾಹುಲ್ ಗಾಂಧಿ ಅವರು ಇಲ್ಲಿನ ಗ್ರೌಂಡ್ ರಿಪೋರ್ಟ್ ಏನು ಅನ್ನುವಂಥದ್ದನ್ನ ಬೇರೆ ಬೇರೆ ಸಚಿವರಿಂದಲೂ ಕೂಡ ಮಾಹಿತಿ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೀಗ ದೆಹಲಿಗೆ ಹೋಗಿ ಬಂದಿರುವಂತಹ ಶಾಸಕ ಇಕ್ಬಾಲ್ ಹುಸೇನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಎಷ್ಟು ಮಂದಿ ಶಾಸಕರು ನಿಂತಿದ್ದಾರೆ? ಅವರ ಸಂಖ್ಯಾಬಲದ ಆಧಾರದ ಮೇಲೆ ನೋಡೋದಾದ್ರೆ ಡಿಕೆ ಶಿವಕುಮಾರ್ ಅವರ ಶಕ್ತಿಯ ಬಗ್ಗೆ ತಾವು ಏನ್ ಹೇಳ್ತೀರಿ? ನೋಡಿ, ನಾವು 100 ಜನ ಇದ್ದೀವಿ. 240 ಜನ, 139 ಜನ ಎಲ್ಲರೂ ಕೂಡ ಅವ್ರ ಬೆಂಬಲಿಗೆ ನಾವೆಲ್ಲರೂ ಕೂಡ ಇದ್ದೀವಿ. ಎಲ್ಲರೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಒಂದು ಅಭಿಲಾಷೆ, ಆಸೆ ಎಲ್ರಿಗೂ ಇದೆ. ಪಕ್ಷ ಇನ್ನಷ್ಟು ಬಲಿಷ್ಠವಾಗಿ ಹೋಗಬೇಕು, ಮತ್ತೆ 28ಕ್ಕೆ ನಾವೆಲ್ಲರೂ ಕೂಡ ಗೆಲ್ಲಬೇಕು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿದೆ ರಾಜ್ಯದಲ್ಲಿ ಆಗಬೇಕು ಅಂಥೇಳಿ ಎಲ್ಲರೂ ಅಭಿಲಾಷೆ, ಆಸೆ ಇದೆ. ಆ ಒಂದು ದೃಷ್ಟಿನಲ್ಲಿ ಒಂದು ಅವಕಾಶ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅಂಥೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ. ಸಂಖ್ಯಾಬಲ ಅಲ್ಲ, ಒಂದೆರಡಲ್ಲ, 100 ಜನ ಶಾಸಕರು ನಾವೆಲ್ಲ ಒಗ್ಗಟ್ಟಾಗಿ ಇದ್ದೀವಿ. ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವರೇ, ಬೇರೆ ಯಾರು ಪಕ್ಷದವರಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷದವರನ್ನೇ ಎಲ್ಲರೂ ಕೂಡ ಈ ಮನವಿಗೆ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ 2028 ಚುನಾವಣೆಯ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಇವತ್ತು ಅನಿವಾರ್ಯನಾ? ಹೌದು, ಡಿ ಕೆ ಶಿವಕುಮಾರ್ ಅವರು ಬೇಕು, ಸಿದ್ದರಾಮಯ್ಯ ಸಾಹೇಬರು ಬೇಕು, ಇಬ್ಬರು ಬೇಕು. ಆದರೆ ಒಂದು ಅವಕಾಶ ಅವ್ರ ಹೋರಾಟ, ಶ್ರಮ, ಪಕ್ಷ ಸಂಘಟನೆ ಎಲ್ಲ ಮಾಡಿದ್ದಾರೆ. ಪಕ್ಷಕ್ಕೆ ಅವ್ರದ್ದು ತ್ಯಾಗ ಇದೆ. 45 ವರ್ಷ ಸುದೀರ್ಘವಾಗಿ ಒಂದೇ ಪಕ್ಷದಲ್ಲಿ ಗುರುತಿಸ್ಕೊಂಡು ಅವ್ರು ಕೆಲಸ ಮಾಡಿದ್ದಾರೆ. ಹೋರಾಟ ಮಾಡಿಲ್ವಂತೀರಾ? ಇನ್ಯಾರನ್ನು ಮಾಡಬೇಕು ಅಂತ, ಇನ್ಯಾರು ಮಾಡಬೇಕಂತಿದ್ದೀರಾ ಹೇಳಿ? ಸೊ ಒಂದು ಅವಕಾಶ ಕೊಟ್ಟರೆ ಪಕ್ಷ ಸಂಘಟನೆ ಆಗ್ತದೆ. ಆ ಒಂದು ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಅತಿ ಶೀಘ್ರದಲ್ಲಿ CM ಸ್ಥಾನಕ್ಕೆ ಅವಕಾಶ ಮಾಡಿಕೊಡ್ಬೇಕಂದೇಳಿ ನಾವು ಹೈಕಮಾಂಡಲ್ಲಿ ಮನವಿ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಅವರ ಶ್ರಮ ಗೊತ್ತಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ತಡೆಯುವಂತ ಪ್ರಯತ್ನಗಳು ನಡೀತಾ ಇದಾವಲ್ಲ. ತೆರೆಮರೆಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಒಂದಷ್ಟು ಜನ ಪ್ರಯತ್ನ ಮಾಡ್ತಿದಾರಲ್ಲ. ರಾಜಕಾರಣದಲ್ಲಿ ಇದ್ದೇ ಇರ್ತದೆ ಅವೆಲ್ಲನೂ ಕೂಡ. ಕೆಲವರು ಅವ್ರ ಪರವಾಗಿ, ಕೆಲವರು ಇವ್ರ ಪರವಾಗಿ, ಯಾರಾದರೂ ಹಿತೈಷಿಗಳು ಇರ್ತಾರೆ. ಈಗ ನಾವು ಹೇಳ್ತಾ ಇದ್ದೀವಲ್ಲ, ತೆರೆ ಮರೆ ಏನೂ ಇಲ್ಲ, ಮುಚ್ಚು ಮರೆ ಏನೂ ಇಲ್ಲ, ಶುದ್ಧ ಮನಸ್ಸಿನಿಂದ ಒಂದೇ ನಿರ್ಧಾರಕ್ಕೆ ನಾವೆಲ್ಲ ನಿಂತಿದ್ದೀವಿ. ಹಿಂಗೆ ಸಾಕಷ್ಟು ಜನ ಅವರ ಬೆಂಬಲಕ್ಕೆ ಸಾಕಷ್ಟು ಶಾಸಕರು, ಮಂತ್ರಿಗಳು ಎಲ್ಲರೂ ಇದ್ದಾರೆ, ದೇವರು ಇದ್ದಾರೆ. ಸರಿ, ಈ ಗೊಂದಲಗಳನ್ನ ಎಷ್ಟು ಬೇಗ ಬಗೆಹರಿಸಿದ್ರು ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ ಸರ್? ಎಷ್ಟು ಅಂದ್ರೆ ಇದು ಬೇಗ ಹರಿಸ್ತಾರೆ ಖರ್ಗೆ ಸಾಹೇಬರು. ಆದಷ್ಟು ಬೇಗ ಇದಕ್ಕೆ ತೆರೆಯನ್ನು ಎಳಿತಾರಂತ ಎಲ್ರಿಗೂ ನಂಬಿಕೆ ಇದೆ. ಇದಿಷ್ಟು ಶಾಸಕ ಇಕ್ಬಾಲ್ ಹುಸೇನ್ ಅವರ ವಿಶ್ವಾಸದ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.